ಹಾಯ್ ಎವ್ರಿವನ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಸೊ ಇವತ್ತಿನ ನನ್ನ ಬ್ಲಾಗ್ ಏನಂತ ಆಲ್ರೆಡಿ ನಿಮಗೆ ಗೊತ್ತಾಗಿರುತ್ತೆ. ಸೊ ಇವತ್ತು ನಾವು ನಮ್ಮ MD's ಬರ್ಡೇ ಸೆಲೆಬ್ರೇಷನ್ ಯಾವ ರೀತಿ ಮಾಡಿದ್ವಿ, ಪ್ರಿಪ್ರೇಷನ್ ಎಲ್ಲ ಹೇಗಿತ್ತು, ಅವ್ರದ್ದು ರಿಯಾಕ್ಷನ್ ಹೇಗಿತ್ತು ಎಲ್ಲನೂ ಇವತ್ತಿನ ಬ್ಲಾಗಲ್ಲಿ ನಾನು ಶೇರ್ ಮಾಡ್ತಿದ್ದೀನಿ. ಸೊ ಫಸ್ಟು ನಾನು ಇಲ್ಲಿ ಏನು ತೋರಿಸ್ತಾ ಇದ್ದೀನಿ ಅಂದರೆ, ಹೊರಗಡೆ ತುಂಬಾ ಮಳೆ ಇರೋದ್ರಿಂದ ಬೆಂಗಳೂರಲ್ಲಿ ಸೊ ನಾನು ಹೊರಗಡೆ ಏನೂ ತೊಗೊಂಬರೋದಕ್ಕೆ ಆಗ್ತಾ ಇರಲಿಲ್ಲ. ಸೊ ಹಾಗಾಗಿ ನಾನೆಲ್ಲ ಆನ್ಲೈನಲ್ಲೇ ಬುಕ್ ಮಾಡಿದ್ದೆ. ಫ್ಲಿಪ್ಕಾರ್ಟಲ್ಲಿ 10 ಮಿನಿಟ್ಸ್ ಡೆಲಿವರಿಯಲ್ಲೇ ಇದೆಲ್ಲ ಮಾಡಿಕೊಂಡೆ. ಸೊ ಆಫೀಸ್ಗೆ ಹೋದೆ. ಸೊ ಆಫೀಸ್ಗೆ ಹೋಗೋಷ್ಟರಲ್ಲಿ ಆಲ್ರೆಡಿ ನಮ್ಮ ಮ್ಯಾನೇಜರ್ ಎಲ್ಲ ರೆಡಿ ಮಾಡ್ತಾಯಿದ್ರು. ಆಲ್ಮೋಸ್ಟ್ ಎಲ್ಲ ಇಷ್ಟು ಪ್ರಿಪ್ರೇಷನ್ ಮಾಡ್ಕೊಂಡಿದ್ರು. ಸೊ ನಾನು ಸ್ವಲ್ಪ ಪೂಜೆ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಅವರಿಗೆ ಹೆಲ್ಪ್ ಮಾಡೋಣ ಅಂತ ಹೇಳಿ ಎಲ್ಲ ನಾನು ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ದೆ. ಸೊ ಆಲ್ರೆಡಿ ಅವ್ರು ಬೆಳಗ್ಗೆನೇ ಹೂವೆಲ್ಲ ತೊಗೊಂಬಂದಿದ್ರು. ಹೂವು, ಹಾರ ಎಲ್ಲ ತೊಗೊಂಬಂದಿದ್ರು. ನೋಡಿ ಎಷ್ಟು ಚೆನ್ನಾಗಿದೆ ಫ್ರೆಶ್ ಆಗಿ. ಸೊ ಎಲ್ಲ ಹಾಕ್ಬಿಟ್ಟು ಪೂಜೆ ಕೂಡ ಮಾಡಿಕೊಂಡೆ. ಆಮೇಲೆ ಇವರಿಗೆ ಹೆಲ್ಪ್ ಮಾಡೋದಕ್ಕೆ ಅಂತ ಬಂದೆ. ಸೊ ಬಲೂನ್ ಎಲ್ಲ ರೆಡಿ ಮಾಡ್ಕೊಳ್ಳೋಣ. ಸೊ ಟೈಮ್ ಕೂಡ ಆಗ್ತಾಯಿತ್ತು. ನಮ್ಮ MDಸ್ಗೆ ಗೊತ್ತಿರಲಿಲ್ಲ ಅವ್ರಿಗೆ ಇಷ್ಟೆಲ್ಲ ಸೆಲೆಬ್ರೇಷನ್ ಮಾಡ್ತಿದ್ದೀವಿ ಅಂತ ಹೇಳಿ. ಸೊ ಅವ್ರು ಬರೋಷ್ಟರಲ್ಲೆಲ್ಲ ರೆಡಿ ಆಗಬೇಕು ಅಂತ ಹೇಳ್ಬಿಟ್ಟು ಸೊ ಎಲ್ಲರೂ ಒಂದೊಂದು ಕೆಲಸನ ವಹಿಸ್ಕೊಂಡ್ಬಿಟ್ಟು ಎಲ್ಲರೂ ಬೇಗ ಬೇಗ ಮುಗಿಸ್ಕೊಂಡ್ಬಿಟ್ವಿ. ಸೊ ಆಲ್ಮೋಸ್ಟ್ ಇದೆಲ್ಲ ಪ್ರಿಪ್ರೇಷನ್ಸು ನಮ್ಮ ಮ್ಯಾನೇಜರ್ದೇ, ಇಲ್ಲಿ ಮಾಡ್ತಾ ಇದ್ದಾರಲ್ಲ ಅವ್ರದ್ದೇ ಆಲ್ಮೋಸ್ಟ್ ಎಲ್ಲ ಪ್ಲ್ಯಾನ್ಸ್ ಎಲ್ಲ. ಸೊ ಇವಾಗ ಫೈನಲ್ ಆಗಿ ಯಾವ ರೀತಿ ಒಂದು ಡೆಕೋರೇಷನ್ ಕಂಪ್ಲೀಟ್ ಆಗಿದೆ ಅನ್ನೋದನ್ನ ತೋರಿಸ್ತೀನಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಸೊ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ತುಂಬಾ ಚೆನ್ನಾಗಿದೆ. ಸೊ ಕಾಂಬಿನೇಷನ್ ಕೂಡ ತುಂಬಾ ಚೆನ್ನಾಗಿದೆ. ಸೊ ಪರ್ಫೆಕ್ಟಾಗಿದೆ, ಎಲ್ಲ ಕಂಪ್ಲೀಟ್ ಆಗಿದೆ. ಇವಾಗ ಬರ್ಡೇ ಸೆಲೆಬ್ರೇಷನ್ಗೆ ಇನ್ನೊಂದು ಪೆಂಡಿಂಗ್ ಇದೆ ಅಲ್ಲ, ಸೊ ಅದು ಕೇಕ್. ಸೊ ಕೇಕ್ ತೊಗೊಂಬರೋದಕ್ಕೆ ಹೋಗಿದ್ರು. ಸೊ ಆ್ಯಕ್ಚುಲಿ ಹೇಳಬೇಕು ಅಂದರೆ ಮೇ 20th ಒಬ್ರದ್ದು ಬರ್ಡೇ ಇತ್ತು. ಅದಾದಮೇಲೆ 22nd ಇನ್ನೊಬ್ರದ್ದು ಬರ್ಡೇ ಇತ್ತು. ಸೊ ಇಬ್ಬರು MDಸ್ದು ಬರ್ಡೇ ಒನ್ ಡೇ ಅಷ್ಟೇ ಗ್ಯಾಪ್ ಇತ್ತು. ಇಬ್ಬರದ್ದು ಜೊತೆಗೆ ಇತ್ತು ಬರ್ಡೇ. ಸೊ ಹಾಗಾಗಿ ಆ ಡೇಟಿಗೆ ಅವರಿಬ್ಬರು ಕೂಡ ನಮಗೆ ಸಿಗಲಿಲ್ಲ. ಸೊ ಅವರು ಮಹಾರಾಷ್ಟ್ರಗೆ ಹೋಗಿದ್ರು. ಹಾಗಾಗಿ ನಾವು ನೆಕ್ಸ್ಟ್ ಡೇ ಅವ್ರು ಬಂದಮೇಲೆ ಸೆಲೆಬ್ರೇಷನ್ ಕೂಡ ಸ್ಟಾರ್ಟ್ ಮಾಡ್ಕೊಂಡ್ವಿ. ತುಂಬಾ ಸರ್ಪ್ರೈಸ್ ಇದು. ಸೊ ಅವ್ರಿಗೆ ಇಷ್ಟು ವರ್ಷದಲ್ಲಿ ಯಾವ ಸ್ಟಾಫ್ಸ್ ಕೂಡ ಈ ರೀತಿ ಸೆಲೆಬ್ರೇಷನ್ ಮಾಡಿರಲಿಲ್ಲ ಅಂತೆ. ಸೊ ಅವರಂತೂ ತುಂಬಾ ಖುಷಿಪಟ್ಟರು. ಅವ್ರದ್ದು ಹೇಗಿತ್ತು ರಿಯಾಕ್ಷನ್ ಅಂತಲೂ ಕೂಡ ನೀವು ನೋಡ್ಬೋದು. ಸೊ ಸ್ಕಿಪ್ ಮಾಡಿದೆ ಈ ಒಂದು ವಿಡಿಯೋನ ವಾಚ್ ಮಾಡಿ. ಡೆಕೋರೇಷನ್ ಎಲ್ಲ ಕಂಪ್ಲೀಟ್ ಆಗಿದೆ. ಇನ್ನು ಬಾಸ್ ಬರಬೇಕು, ಹಾಗೆ ಕೇಕ್ ಕೂಡ ತರಬೇಕು. ಇನ್ನು ಅವೆರಡು ಪೆಂಡಿಂಗ್ ಇದೆ. ಸೊ ಹೇಗಿದೆ ಡೆಕೋರೇಷನ್ ಅಂತ ಕಾಮೆಂಟ್ ಮಾಡಿ. ಲೈಟ್ ಆನ್ ಮಾಡಿ ಸರ್. ಅಲ್ಲಿ ಪವನ್ ಸರ್ ಅಲ್ಲ, ಲೈಟ್ ಆನ್ ಮಾಡಿ. ಏನು ಇಷ್ಟೊಂದು ಎಲ್ಲ ಆನ್ ಮಾಡಿ. ನಾನು ಕೋಟ್ ಹಾಕೊಂಡು ಬರ್ತಿದ್ದಲ್ಲ, ಇಷ್ಟೊಂದು ಮಾಡಿದ್ದೀನಿ ಅಂತಿದ್ರೆ ಈಗ ಯಾರತ್ರ ತರಿಸಿ ಸರ್, ಈಗ ಯಾರತ್ರ ತರಿಸಿ. ಇವರು ಸರ್ಪ್ರೈಸ್ ಮಾಡಬೇಕು ಅಂತ ನಾನು ಗೊತ್ತಿಲ್ಲ. ಬನ್ನಿ ಪವನ್ ಸರ್, ಈ ಕಡೆ ಬನ್ನಿ. ಸಡನ್ ಆಗಿ ಎಂಟ್ರಿ ಕೊಟ್ರು ಸರ್. ಈಗ ಯಾರತ್ರ ತರಿಸಿ ಸರ್, ತರಿಸಿ ಇವಾಗ. ತರ್ಸಿ ತರ್ಸಿ ಸರ್ ಕೋಟು.
ಹಿಂದೆ ಬಾ. ಬರ್ತಡೇ 4 ದಿನ ಆಗಿದೆ. ನಾನು actually ಬರೋದು ಬೇಡ ಎಲ್ಲ. ಸರ್ ತೊಂದಿನ ಹಾ? ಸರ್ ತೊಂದಿನ ನನಗೆ ಗೊತ್ತೇ ಇಲ್ಲ ಈಗ ಇವ್ನ ಹಂಗೆ ಹೋಗೋಣ ಹಾಸನ ಹೋಗೋಣ ಅಂತ. ಹೌದಾ? ಅದಕ್ಕೆ ನೀವು ಕಷ್ಟ ಫೋರ್ಸ್ ಮಾಡಿ ಕೇಳಿದ್ದು ನಾನು ಕಿರಣ್ ಸರ್ 2 ಸರಿ ಕೇಳಿದೆ ಎಷ್ಟೊತ್ತಿಗೆ ಬರ್ತೀರಾ ಸರ್ ನಾನು ನೆನ್ನೆ ಹೆಸರು ಕೇಳಿದ್ದು ಕ್ಯಾಮ್ರಾ ನೋಡ್ಲಿಲ್ಲ ಇವತ್ತು. ಕ್ಯಾಮ್ರಾ ಇದು ಆಫ್ಲೈನ್ ಏನೋ ಆಗಿದೆಯಲ್ಲ ಅದು ಕ್ಯಾಮೆರಾ. ಆಕ್ಚುಲಿ ವೈಫೈ ಪ್ರಾಬ್ಲಮ್ ಇದೆ ಸರ್ ನೆಟ್ವರ್ಕ್ ಆಗ್ತಿಲ್ಲ ಹೌದಾ? ಚೆನ್ನಾಗಿ ಮಾಡ್ಬಿಟ್ಟಿದ್ದೀನಮ್ಮ. ಚೆನ್ನಾಗಿದೆ ಸರ್, ಚೆನ್ನಾಗಿದೆ ಸರ್. ಖುಷಿ ಆಯ್ತಾ ಸರ್? ಇದೇ ಫಸ್ಟ್ ಈ ಸರಿ ಆಚರಿಸ್ಕೊ ಫಸ್ಟ್ ಟೈಮ್ ನಾನು ನೋಡ್ತಾ ನಾವು ಈ ಸಮಯ ಸರಿ ಯಾರು ದೇವಸ್ಥಾನ match ಅನ್ಕೊಂಡಿದ್ವಿ. ಬಿಡಿ. ಅಲ್ಗೂ ಇವ್ರು ಹೇಳಿದ್ರೆ ನೀವು ಫೋನ್ ಮಾಡಿದಾಗ ಹೇಳ್ಬಿಟ್ಟೆ ನಾನು ಯಾಕೆ ಹೇಳಿದೆ ಅಂದ್ರೆ ಇವ್ರು ನೀನ್ ಹೇಳಿ ಅರ್ಥ ಆಗ ಇಲ್ಲೇ ಇದ್ದೆ. ಹೋಗಿದ್ದೀನಿ ಅಂತಿದ್ದಾರೆ ಸರ್ ನಿಮ್ಮ ಹತ್ರ ಹೋಗೋ ನೀಟಾಗಲ್ಲ. ಆಗಲ್ಲ, ಈ ಬರ್ಡೇನೇ ಮಾಡ್ಕೊಳಲ್ಲ. ಇದು. To you. Happy birthday to you. ಬಹಳ ಸವಾಸ ಬಹಳ ಒಳ್ಳೆದು. ಕ್ಯಾಂಡಲ್ ಲೈಟ್ಸ್ ಅನ್ಸಿಲ್ಲ ತುಂಬಾ ಚಿಕ್ಕ ಚಿಕ್ಕ ಪೀಸ್ ಹೇಳಿ ಸರ್, ಚಿಕ್ಕ ಪೀಸ್ ಇಲ್ಲಿ ಹೋಗಿ ಸರ್ ನೀವು ಬನ್ನಿ ಬೇಗ ಸರ್ ಬನ್ನಿ ಬನ್ನಿ ಆಯ್ತಾ? ಬನ್ನಿ ಅದಾದ್ಮೇಲೆ ನೀವು ಬಂದ್ರೆ ಇಷ್ಟೆಲ್ಲ ಅರೇಂಜ್ ಮಾಡಿದ್ದೀರಾ? ಚಿಕ್ಕ ಪೀಸ್ ಮಾಡಮ್ಮ. Thank you. ಒಳ್ಳೆದಾಗ್ಲಿ. Just celebrate. ಖುಷಿ ಅಷ್ಟೇ ಸುಮ್ಮನೆ ಕತ್ರಿ. ಇಷ್ಟೊಂದು ಮಾಡಿದ್ದೀರಾ ಅಂದ್ರೆ? ಚೆನ್ನಾಗಿದೆ ಇದು. ಚೆನ್ನಾಗಿದೆ ಸರ್. ಎಲ್ಲ open ನೋಡ್ಬೇಕಾ? ಹಾ, ಎಲ್ಲ ಓಪನ್ ಮಾಡಿ. ತುಂಬಾ ಜಾಸ್ತಿ ಆಯ್ತಪ್ಪ ಇವೆಲ್ಲ. ಅಂತ ಸರ್ ಖುಷಿಯಿಂದ ಇರಬೇಕು ಆಂಟಿ ಈ ಕಡೆ ಬಾ ಟ್ರಯಾಂಗಲ್ ಫೋಲ್ಡ್ ಮಾಡ್ಕೊಳ್ಳಿ ಸರ್. ಒಂದ್ ನಿಮಿಷ ಇರಿ, ಅವ್ರ ಫೋಟೋ ತೆಗಿತಾರೆ. ಒಂದ್ ನಿಮಿಷ. ತೆಗಿತಾ ಇದ್ದೀರಾ? ಹಾ, ಆ ಕಡೆ ಬನ್ನಿ. ಸೆಲೆಬ್ರೇಷನ್ ಮಾಡ ಹಿಂಗ್ ಇಟ್ಕೋ ಹಿಂಗ್ ಇಟ್ಕೋ ಸಾಕು ಹೆಂಗೋ ಇಬ್ರು ವೈಟ್ ಅಂಡ್ ವೈಟ್ ಮ್ಯಾಚ್. ಏನ್ ಹಿಂಗ್ ಇಟ್ಕೊಳ್ಳಿ ಅಂದ್ರೆ ಒಂದು ನೋಡಿ. ಸೌಮ್ಯ ಈ ಪಾರ್ಟಿ ಮಾಡ್ಬಿಟ್ರಿ ನಿಮ್ದು. ಅದೇ ನಾನು ಮನೇಲೆ ಕೇಕ್ ಕಟ್ ಮಾಡಿಲ್ಲ ಈ ವರ್ಷ. ಅದೇ ಆಂಟಿ ಈ ಕಡೆ ಬಂದ್ಬೇಡ ನೀನು. ಥ್ಯಾಂಕ್ ಯು. ಚೆನ್ನಾಗಿದೆ. ಎಲ್ಲೋಗಿದ್ದೀರಿ ಬಾಲಾಜಿ? ಎಲ್ಲ ಸೆಲೆಕ್ಟ್ ಮಾಡಕ್ಕೆ ಯಾವ್ಯಾವ ಹೋಗಿದ್ರಿ? ತೋರಿಸಿ ಸರ್. ಸೇರ್ಸ್ ತೆಗಿಬೇಕು ತೆಗಿತೀವಿ ಜೊತೆಗೆ. ತುಂಬಾ ಇಷ್ಟ ಆಯ್ತು. ಸೂಪರ್ ನೈಸ್. ಉದರ್ನೆ ನೈಸ್. ಹಿಂಗ್ ಇಟ್ಕೊಳ್ಳಿ ಸರ್ ನೀವು ಇಟ್ಕೊಳ್ಳಿ ಇಟ್ಕೊಂಡು ಜನರು ಆರ್ಸರ ನೀವು ಓಡಿ. ಬಿಸ್ನೆಸ್ ಎಲ್ಲ ಓಡ್ಲಿ. ನೀವೆಲ್ಲ ಓಡಿದ್ರೆ ನಮ್ಮ ಜೊತೆ ಓಡಿದ್ರೆ ನಾವು ಓಡಿಸ್ತಿಲ್ಲ. ಫೈನಲಿ ಸೆಲೆಬ್ರೇಷನ್ ಎಲ್ಲ ಆಯಿತು. ಹಾಗೆ ಸರ್ ಟ್ರೀಟ್ ಕೊಡ್ಸೋದಕ್ಕೆ ನಮಗೆ ಹೋಟೆಲ್ಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಹಾಗೆ ಕಾರಲ್ಲಿ, ಆಮೇಲೆ ಇನ್ನು ನೆಕ್ಸ್ಟ್ ಒಂದು 4 ಮೆಂಬರ್ಸ್ ಇನ್ನೊಂದು ಕಾರಲ್ಲಿ ಎಲ್ಲ ಬರ್ತಾಯಿದ್ರು. ಸೊ ಸರ್ ಜೊತೆನೇ ನಾವು ಆ್ಯಕ್ಚುಲಿ ಫಸ್ಟ್ ಟೈಮ್ ಸರ್ ಜೊತೆ ನಾವು ಕಾರಲ್ಲಿ ಹೋಗಿದ್ದು. ಚೆನ್ನಾಗಿತ್ತು, ಚೆನ್ನಾಗಿ ಡ್ರೈವ್ ಮಾಡ್ತಾಯಿದ್ರು. ಸೊ ನಾನ್ ವೆಜ್ ತಿನ್ನೋದಕ್ಕಂತ ಹೋದ್ವಿ. ಮಟನ್ ಬಿರಿಯಾನಿ, ಚಿಕನ್ ಚಾಪ್ಸ್, ಚಿಕನ್ ಕಬಾಬ್, ಸೊ ಎಲ್ಲ ತಿಂದ್ಕೊಂಡು ಆಫೀಸಿಗೆ ಕೂಡ ರಿಟರ್ನ್ ಹೊರಟ್ವಿ. ತುಂಬಾ ಚೆನ್ನಾಗಿತ್ತು.
ಟೇಸ್ಟಿಯಾಗಿ. ಸೊ ಇವಾಗ ಎಲ್ಲ ಸೆಲೆಬ್ರೇಷನ್ ಮುಗೀತು, ಆಫೀಸ್ಗೆ ಹೋಗ್ತಾ ಇದ್ದೀವಿ. ಸೊ ಇಷ್ಟೇ ಇವತ್ತಿನ ವ್ಲಾಗ್. ಸೊ ಈ ವ್ಲಾಗ್ ಏನಾದರೂ ನಿಮಗೆ ಇಷ್ಟ ಆದರೆ ಮಿಸ್ ಮಾಡದೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡದೇ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ಇದೇ ನಾವು ಇಬ್ರಿಗೂ ಸೇಮ್ ಗಿಫ್ಟ್ಸ್ನ ಕೊಟ್ಟಿದ್ದು. ಸೊ ಇದನ್ನು ಹಾಗೆ ಆಫೀಸಲ್ಲಿ ಇಟ್ಟಿದ್ದಾರೆ. ಸೊ ಹಾಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ನೆಕ್ಸ್ಟ್ ವಿಡಿಯೋ. ಬಾಯ್.